So hey guys, good morning and welcome back to day 19 out of 100 day vlogging challenge. Okay, let's go. ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಆ್ಯಂಡ್ ಗೈಸ್ ಆ್ಯಸ್ ಇಟ್ ಐ ವೇಕಪ್, ಸೊ ಅಲ್ಲಿ ನೋಡಿ ಆಲ್ಮೋಸ್ಟ್ ಏನೂ ಕಾಣ್ತಾ ಇಲ್ಲ ಇಲ್ಲಿ. ಇವತ್ತಿನ ವೆದರ್ ಫುಲ್ ಚಿಲ್ಲಾಗಿದೆ ಆ್ಯಂಡ್ ಹನಿ ಡ್ರಾಪ್ಸ್ ರೈನ್ ಬರ್ತಾ ಇದೆ. ಅದಕ್ಕಾಗಿ ವೆದರ್ ಫುಲ್ ಕ್ಲೈಮೇಟ್ ರೈನಿ ಸೀಸನ್ ಥರ ಇದೆ ಗೈಸು. ನಿಮ್ಗೆ ಟೆರೆಸಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಫಾಗ್ ಇದೆ ಅಂತ. ಆ್ಯಂಡ್ ಚೆಕೆಡ್ ಆಫ್ ವೆದರ್ ಸಕ್ಕತ್ತಾಗಿದೆ ಗೈಸ್, ಇದು ಚಿಲ್ಲಾಗಿದೆ ಫುಲ್. ಅದಕ್ಕೆ ಕ್ಯಾಪ್ ಹಾಕೊಂಡ್ಬಿಟ್ಟಿದ್ದೀನಿ. ಗೈಸು ಚೆಕ್ ಮಾಡಿ ಎಷ್ಟು ಚಿಕ್ಕದ ಹನಿ ನೀರು ಬೀಳ್ತಾ ಇದೆ, ಚಿಕ್ಕದ ಹನಿ ರೈನ್ ಬರ್ತಾ ಇದೆ. ಆ್ಯಂಡ್ ವೆದರ್ ನೋಡಿ ಗೈಸು, ಆಲ್ಮೋಸ್ಟ್ ನಾನು ಟೆರೆಸ್ ಮೇಲೆ ಬಂದ ತಕ್ಷಣ ಸ್ವಲ್ಪ ಜೋರಾಗ್ಬಿಡ್ತು ಮಳೆ, ಆಲ್ಮೋಸ್ಟ್ ಜೋರಾಗಿದೆ. ಆ್ಯಂಡ್ ವೆದರ್ ನೋಡಿ ಹೇಗಿದೆ. ಗೈಸು ಈ ಒಂದು ವೆದರ್ ಗೈಸು ರೈಟ್ ನೋ ಟೈಮ್ ಆಗಿದೆ, ಎಷ್ಟು ತೋರಿಸ್ತೀನಿ ಹೆಚ್ಚು ಗೈಸು. ನಾನು ತೋರಿಸ್ದಂಗೆ ಟೈಮ್ ಆಗಿದೆ 8:58, ಆಲ್ಮೋಸ್ಟ್ 9 ಆಗಿದೆ. ಕರೆಕ್ಟ್ 9 ಗೈಸು. ಒಂದು ಹೇಳೋದು ಮಾಡಿಬಿಟ್ಟೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ನೀವು ವಿಡಿಯೋ ಈವ್ನಿಂಗ್ ನೋಡ್ತಿದ್ರೆ ಗುಡ್ ಈವ್ನಿಂಗ್ ಗೈಸ್. ಈಗ ಒಂದು ಚೂರು ಕಾಣಿಸ್ತಾ ಇದೆ ಗೈಸ್. ಗೈಸ್ ಪರ್ಸ್ನಲಿ ಒಂದಿಷ್ಟು ಕೆಲಸ ಮಾಡಬೇಕಿತ್ತು, ಸೊ ಪರ್ಸ್ನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಆ್ಯಂಡ್ ಗೈಸ್ ಇವತ್ತು ಫ್ರೆಶ್ ಅಪ್ ಆಗಿಲ್ಲ, ಸೊ ಫ್ರೆಶ್ ಅಪ್ ಆಗಿ ಇವತ್ತು ಡೇ 18 ವ್ಲಾಗ್. ಇವತ್ತು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಅಂದರೆ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಒಂದಿಷ್ಟು ಪರ್ಸ್ನಲ್ ವರ್ಕ್ ಇದೆ ಮನೆಯಲ್ಲಿ, ಸೊ ಅದು ಮುಗಿಸ್ಕೊಂಡು ವ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಗೈಸು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಫೈನಲಿ ರೆಡಿಯಾಗಿ ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮಂತ್ರಿ ಮಾಲ್ಗೆ ಹೋಗಿದ್ವಿ. ಸೊ ಮಂತ್ರಿ ಮಾಲ್ಗೆ ಹೋದಾಗ ಪವರ್ ಬ್ಯಾಂಕ್ ಕೊಟ್ಟಿದ್ವಿ ಅವನಿಗೆ. ಸೊ ಪವರ್ ಬ್ಯಾಂಕ್ ನಿನ್ನೆ ರಿಟರ್ನ್ ಕೊಟ್ಟಿದ್ದೇನೆ, ಬಟ್ ಡೇಟಾ ಕೇಬಲ್ ಅವ್ನ ಮನೇಲಿ ಮಿಸ್ ಆಗಿದೆ. ಆ್ಯಂಡ್ ಇವಾಗ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆನ್ ದ ವೇ ಚೆಕ್ ಮಾಡಿ ಯಾವ ಥರ ಇದೆ, ಸೇಮ್ ಇದೆ. ಈ ವೇಲ್ ತುಂಬ ಸಲ ಅಡ್ಡಾಡಿದ್ದೀನಿ, ನೋಡಿರ್ಬೋದು. ಆ್ಯಂಡ್ ಓವರಾಗಿ ಊಟ ಮಾಡಿದ್ದೆ, ಅದು ಏನಂತಾರೆ ಕಿಚಡಿ ಬಾತ್ ಜಾಸ್ತಿ ತಿಂದ್ಬಿಟ್ಟಿದೆ. ಸೊ ಹಾಗೆ ಎಕ್ಸಸೈಸ್ ಮಾಡಬೇಕಂತಲೇ ಬಂದಿದ್ದೀನಿ ಅಂದ್ಕೊಳ್ಳಿ. ಜಸ್ಟ್ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಫ್ರೆಂಡ್ ಮನೆ ರೀಚ್ ಆದ್ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ತನಕ ನೋಡ್ತಾ ಇರಿ ನೇಚರ್ನ ಗೈಸ್. ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿರೋ ಮರ ಇದೆ. ಈ ದೊಡ್ಡ ಎಲೆ ಪ್ರಸಾದ ಕೊಡ್ಬೋದು ಆ ಥರ ಇದೆ ಗೈಸ್ ಎಲೆ. ಅದು ಬಿಟ್ಟರೆ ಟ್ರೀಸ್ ಇದೆ ನೋಡಿ. ಲೊಕೇಶನ್ ನೋಡಿ, ಇವಾಗ ಅಲ್ಲಿ ಒಂದು ಬೆಟ್ಟ ಬರುತ್ತೆ ಗೈಸ್, ಆಲ್ಮೋಸ್ಟ್ ಒಂದು ಬೆಟ್ಟ ಥರ ಇರುತ್ತೆ ಗೈಸ್. ಅದೇ ಏರಿಯಾನ ಕ್ರಾಸ್ ಮಾಡಿ ನಮ್ಮ ಫ್ರೆಂಡ್ ಮನೆಗೆ ರೀಚ್ ಆಗಬೇಕು. ನಮ್ಮ ಫ್ರೆಂಡ್ ಮನೆ ರೀಚ್ ಆಗಿ ಫಟ್ ಅಂತ ಡೇಟಾ ಕೇಬಲ್ ತೊಗೊಂಬರ್ಬೇಕು. ಆ್ಯಂಡ್ ಇವತ್ತಿನ ಬ್ಲಾಗ್ನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ನೀವು ನೋಟಿಸ್ ಮಾಡ್ಬೋದು ಯಾವುದೇ ಏರಿಯಾದಲ್ಲಿ ಒಂದಿಷ್ಟು ಜನನೂ ಇಲ್ಲ. ಜನ ಕಾಣ್ತಿದ್ದಾರೆ ಒಂದೊಂದು ಕಡೆ, ಬಟ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಜಸ್ಟ್ ಗೋಯಿಂಗ್ ಅಲೌನ್. ನಮ್ಮ ಮನೆಗೆ ಹೋಗಿ ಫ್ರೆಂಡ್ ಮನೆಗೆ ಹೋಗಿ ತೊಗೊಂಬರೋಣ ಗೈಸ್. ಒಂದು ಚೆಕ್ ಮಾಡಿ ಯಾರೂ ಇಲ್ಲ. ಗೈಸ್ ಫೈನಲಿ ಬೆಟ್ಟ ಇರೋ ಲೊಕೇಶನ್ಗೆ ಬಂದಾಯಿತು. ಆ್ಯಂಡ್ ಫ್ರೆಂಡ್ ಮನೆ ಹತ್ರ ಕೆಳಗೆ ಹೋಗಬೇಕು. ಸೊ ಕೆಳಗಡೆ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಗೆಸ್ಟ್ ಲ್ಯಾಂಡ್ ಅಂತ ಊರು ಬರುತ್ತೆ. ಸೊ ಆ ಊರಿಗೆ ಹೋಗಿ ಅಲ್ಲಿ ರೀಚ್ ಆಗಿ ಅಲ್ಲಿ ನಮ್ಮ ಫ್ರೆಂಡ್ ಕಡೆಯಿಂದ ಡೇಟಾ ಕೇಬಲ್ ತೊಗೊಂಬರ್ಬೇಕು. ಸೊ ಈ ಒಂದು ಬೆಟ್ಟ ಥರ ಇದೆಯಲ್ಲ, ಮಣ್ಣು ತುಂಬಿರೋದು, ಅದ್ರ ಮೇಲೆ ಹತ್ತಿದ್ದೀನಿ ಒಂದು ಸಲ. ಬಟ್ ಇವಾಗ ಈ ರೋಡಿಂದ ಹೋಗ್ತಾ ಇದ್ದೀವಿ. ಸೊ ಡೌನ್ಸ್ ಏರಿಯಾ ಇದೆ. ಫ್ರೆಂಡ್ ಮನೆಗೆ ಹೋಗಿ ರೀಚ್ ಆಗಿ ತೋರಿಸ್ತೀನಿ ಫ್ರೆಂಡ್ ಹೇಗಿದ್ದಾನೆ. ನೋಡಿರ್ಬೋದು, ಮಂತ್ರಿ ಮಾಲ್ಗೆ ಹೋಗಿದ್ವಲ್ಲ ಒಂದು ಸಲ ವೀಡಿಯೋ ನೋಡಿ.
ಸೊ ಇವಾಗ ನೋಡ್ಬೋದು ಎಷ್ಟು ಹೈಟಾಗಿ ನಿಂತಿರೋ ಥರ ಆಗುತ್ತೆ, ಎಷ್ಟು ಹೈಟಲ್ಲಿ ನಿಂತಿರೋ ಥರ ಅಂದರೆ ಫುಲ್ ಡೌನ್ಸಲ್ಲಿ ನಿಂತಿದ್ದೀವಿ ನಾವು ಆಲ್ಮೋಸ್ಟ್. ಇವಾಗ ನೋಡ್ಬೋದು ಈಗ ಹೈಟಾಗಿದೆ. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗೋ ರೋಡ್ ನೋಡಿ ಹೇಗಿದೆ, ಫುಲ್ ಕೆಸರಿದೆ. ಜಸ್ಟ್ ಹೋಗ್ತಾ ಇದ್ದೀವಿ ಆ್ಯಂಡ್ ಹಿಂದ್ಗಡೆ JCB ಬಂತು ಗೈಸ್, ನೋಡ್ಬೋದು ಹೋಗ್ತಾ ಇದ್ದೀವಿ ಗೈಸ್ ಜಸ್ಟ್. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗೋವಾಗ ಇಲ್ಲಿ ದೊಡ್ಡ ಕ್ರೇನ್ ನೋಡಿದ್ದೀನಿ, ನೋಡಿ ಹೇಗಿದೆ ಅಂತ. ಇಷ್ಟು ಆಲ್ಮೋಸ್ಟ್ ಆ ಬಿಲ್ಡಿಂಗ್ ಎಷ್ಟಿದೆಯಲ್ಲ 40 ಫ್ಲೋರ್ ಇದೆ ಗೈಸ್. ಆ ಬಿಲ್ಡಿಂಗು ಡೈರೆಕ್ಟ್ ಡೌನ್ ಟು ಗ್ರೌಂಡಿಂದ ಅಲ್ಲಿ ತನಕ 40 ಫ್ಲೋರ್ ತನಕ ಅಷ್ಟು ಹೈಟ್ ಇದೆ ಗೈಸ್. ಅದು ಕ್ರೇನ್ ನೋಡಿ ಹೆಂಗಿದೆ ಅಂತ, ಫುಲ್ಲು ನೆಕ್ಸ್ಟ್ ಲೆವೆಲ್ ಗೈಸ್, ತುಂಬ ಹೈಟ್ ಇದೆ. ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಇರ್ಬೋದು ನೋಡಿ. ತುಂಬ ಜನ ಲೇಬರ್ಸ್ ಇರ್ತಾರೆ ಮತ್ತು ಮ್ಯಾನೇಜರ್ಸ್ ಇರ್ತಾರೆ ಆ್ಯಂಡ್ ಈ ಥರ ವರ್ಕರ್ಸ್ ಇರ್ತಾರೆ ಆ್ಯಂಡ್ ತುಂಬ ದೊಡ್ಡ ಮಿಷನ್ಸ್ ಇರುತ್ತೆ, ಕ್ರೇನ್ಸ್ ಇರುತ್ತೆ. ಸಖತ್ ಗೈಸ್. ನಮ್ಮ ಮನೆ ಒಂದು ಕಟ್ಟಿಸ್ಬೇಕಂದ್ರೆ ಎಷ್ಟು ಲೇಬರ್ಸ್ ಎಷ್ಟು ಜನ ಬೇಕು ಗೊತ್ತಾ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಕ್ರೇನ್ ಇದೆ. ಸೊ ಡೇಟಾ ಕೇಬಲ್ ಏನೋ ತೊಗೊಂಡು ಇವತ್ತು ವ್ಲಾಗಲ್ಲಿ ಬರೋಕ್ಕೆ ಶೈ ಇದ್ದ, ಅದಕ್ಕೆ ಅವ್ನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಬ್ಯಾಕ್. ಆ್ಯಂಡ್ ನೇಚರ್ ಏನು ತೋರಿಸ್ದೆ, ಆಲ್ಮೋಸ್ಟ್ ಮನೆ ಹತ್ರ ಹೋಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೂರ್ಯನಗರ್ 3rd ಬ್ಲಾಕ್ ಅಂತ ಬರುತ್ತೆ. ಚಂದಾಪುರದಲ್ಲೂ ಇದೆ ಸೂರ್ಯನಗರ್ ಅಂತ, ಬಟ್ ಇದು ಆ್ಯಕ್ಚುಲಿ ಇರೋದು ಯಡನಹಳ್ಳಿ ಬ್ಯಾಕ್ ಸೈಡ್ ಸೂರ್ಯನಗರ್. ಸೊ ರೈಟ್ ನಾವು ಈ ಜಾಗದಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಸೊ ಮನೆಗೆ ಹೋಗಿ ರೀಚ್ ಆಗಿ ಸಿಗ್ತೀನಿ ಗೈಸ್. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ ಗೈಸ್. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬಂದು ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಡ್ಯಾಡಿನೂ ಬಂದಿದ್ದಾರೆ, ಆಲ್ಮೋಸ್ಟ್ ಗಾಡಿ ಇದೆ ಇಲ್ಲಿ. ಆಲ್ಮೋಸ್ಟ್ ನಮ್ಮ ಡ್ಯಾಡಿನೂ ಬಂದಿದ್ದಾರೆ, ಡ್ಯಾಡಿ ಬಂದಿದ್ದಾರೆ, ಅದಕ್ಕೆ ಗಾಡಿ ಇದೆ ಗೈಸ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಸಾರಿ ಗೈಸ್, ಈ ಬ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನು ಇದ್ದಿದ್ದಿಲ್ಲ. ಮುಂದಿನ ಬ್ಲಾಗ್ನ ಇಂಟ್ರೆಸ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ವಾಚಿಂಗ್ ಗೈಸ್, ಸೈನಿಂಗ್ ಆಫ್.